ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಅದಕ್ಕೆ ಒಳಗಾಗ್ತಾ ಇದ್ದಾರೆ. ಈಗ ಆ ಬೆಟ್ಟಿಂಗ್ ಇಂದ ಹಣವನ್ನ ಗಳಿಕೆ ಮಾಡಿರುವಂತಹ ಆಸ್ತಿಗಳೇನಿದೆ, ಈ ಆಸ್ತಿಗೆ ಸಂಬಂಧಪಟ್ಟಂತೆ ಈಗ ಶಾಸಕ ಕೆಸಿ ಪಪ್ಪಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪಪ್ಪಿಗೆ ಸೇರಿದಂತಹ 177 ಕೋಟಿ ಆಸ್ತಿ ಜಪ್ತಿಯಾಗಿದೆ. ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಆಸ್ತಿ ಇದೀಗ ಸೀಸ್ ಆಗಿದೆ. ಇಲ್ಲಿಯವರೆಗೂ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಕೃಷಿ ಜಮೀನು ನಿವೇಶನ ಸೇರಿ 117.3 ಕೋಟಿ ಇದೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ 320 ಕೋಟಿ ಮೌಲ್ಯದನ್ನ ಈಗ ಜಪ್ತಿ ಮಾಡಲಾಗಿದೆ. ಆಸ್ತಿಯನ್ನ ಚಿನ್ನ, ನಗದು, ಬೆಳ್ಳಿ, ವಾಹನಗಳನ್ನ ವಶಪಡಿಸಿಕೊಂಡಿದೆ ಇಡಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಏರ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ ಮನೆ ಮಠವನ್ನ ಮಾರ್ಕೊಳ್ಳೋ ರೀತಿಯಲ್ಲಿ. ಆದ್ರೆ ಇನ್ನೂ ಕೆಲವರು ಅಕ್ರಮವಾಗಿ ನಡೀತಾ ಇರುವಂತಹ ಈ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಬಂದಿರುವಂತಹ ಹಣವನ್ನ ಗಳಿಸಿ ಆಸ್ತಿಗಳನ್ನ ಮಾಡ್ಕೊಳ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕ, ಕಾಂಗ್ರೆಸ್ ಶಾಸಕ ಆದಂತಹ ಏನು ಪಪ್ಪಿ ಇದ್ದಾರೆ, ವೀರೇಂದ್ರ ಪಪ್ಪಿ, ಅವರಿಗೆ ಸೇರಿದಂತಹ 177 ಕೋಟಿ ಆಸ್ತಿ ಜಪ್ತಿಯಾಗಿದೆ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಬಾಬು ಪಪ್ಪಿಗೆ ಸೇರಿದಂತಹ ಆಸ್ತಿಯನ್ನ ಇದೀಗ ಸೀಸ್ ಮಾಡಲಾಗಿದೆ ಇಡಿ ಅಧಿಕಾರಿಗಳು. ಇಲ್ಲಿಯವರೆಗೂ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 320 ಕೋಟಿ ಪಪ್ಪಿಗೆ ಸೇರಿರುವಂತಹ 320 ಕೋಟಿಯನ್ನ ಜಪ್ತಿ ಮಾಡಲಾಗಿದೆ. 2300 ಕೋಟಿಗೂ ಅಧಿಕ ಅಕ್ರಮ ಆಗಿರೋದು ಪತ್ತೆಯಾಗಿದೆ. ಕೃಷಿ ಜಮೀನು ಸೇರಿದಂತೆ ನಿವೇಶನ ಆಗಿರ್ಬೋದು, ಇದೆಲ್ಲವೂ ಸೇರಿ 177 ಇದೆ ನೋಡಿ, 177.3 ಕೋಟಿ ಆಸ್ತಿ ಜಪ್ತಿ ಆಗಿದೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ 320 ಕೋಟಿ ಮೌಲ್ಯದ ಆಸ್ತಿಯನ್ನ ಏನು ಪಪ್ಪಿಗೆ ಸೇರಲಾಗಿತ್ತು, ಇದನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಚಿನ್ನ, ನಗದು, ಬೆಳ್ಳಿ, ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದೀಗ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ, ಒಂದ್ ಕಡೆ ಮನೆ ಮಠ ಮಾರ್ಕೊಳ್ಳೋದು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನ ಮತ್ತೊಂದು ಕಡೆ ಈಗ ಇದೇ ಅಕ್ರಮ ಬೆಟ್ಟಿಂಗ್ ನಿಂದ ಆಸ್ತಿ ಗಳಿಕೆ ಮಾಡಿರುವಂತಹ ಏನು ವೀರೇಂದ್ರ ಪಪ್ಪಿ ಇದ್ದಾರೆ, ಇವ್ರಿಗೆ ಸೇರಿರುವಂತಹ ಆಸ್ತಿನೀಗ ಇಡಿ ಶಾಕ್ ಮೇಲೆ ಶಾಕ್ ಕೊಟ್ಟು ಜಪ್ತಿ ಮಾಡಿದೆ. ಏನಾಯ್ತು, ಹೇಗಾಯ್ತು, ಇದ್ರ ಬಗ್ಗೆ ಡೀಟೇಲ್ಸ್ ಮತ್ತಷ್ಟು ಕೊಡೋದಾದ್ರೆ. ಇದರ ಏನು ಕೆಸಿ ವೀರೇಂದ್ರ ಪಪ್ಪಿ, ಕೈ ಶಾಸಕ ವೀರೇಂದ್ರ ಪಪ್ಪಿ ಅವರು ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸ್ಕೊಂಡಿರುವಂತದ್ದು ಇಡಿಗೆ ಗಮನಕ್ಕೆ ಬರುತ್ತೆ. ಆ ನಂತರದಲ್ಲಿ ಇಡಿ ರೈಡ್ ಮಾಡುವಂತದ್ದು, ರೈಡ್ ಮಾಡಿದ ಮೇಲೆ ಅವರನ್ನ ಬಂಧಿಸಿ ಅವರನ್ನ ಸಂಪೂರ್ಣವಾಗಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ರು, ಮತ್ತೆ ಅವರ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಇಡಿ ಅಧಿಕಾರಿಗಳು ಹೇಳಿ ಅನಂತರದಲ್ಲಿ ಅವರನ್ನ ಬಂಧನಕ್ಕೊಳಪಟ್ಟಿದ್ದಂಥದ್ದು. ಆದ್ರೆ ಅನಂತರದಲ್ಲಿ ಅವರಿಗೆ ಸೇರಿದಂತ 177 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಅದ್ರಿಗೆ ಒಟ್ಟು 320 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಆಗಿರೋದು. ಈಗ ಸೊ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದು, ನೀವು ಹೇಳ್ದಂಗೆ ಇಡಿ ಅಧಿಕಾರಿಗಳು ಮೊದಲಿಗೆ 177 ಕೋಟಿ ಜಪ್ತಿ ಮಾಡ್ಕೊಂಡ್ರೆ ಇಲ್ಲಿವರೆಗೂ 320 ಕೋಟಿ, ಇದೀಗ 177 ಕೋಟಿ ಅವ್ರಿಗೆ ಆಸ್ತಿ ಸಂಬಂಧಪಟ್ಟಂತೆ ಅವರ ಆಸ್ತಿ ಚರಾಸ್ತಿಗಳನ್ನೆಲ್ಲ ಜಪ್ತಿ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಒಟ್ಟು 2300 ಕೋಟಿಗೂ ಅಧಿಕ ಅಕ್ರಮ ಆಗಿರುವಂತದ್ದು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು ಇಡಿ ಅವರ ದಾಖಲೆಗಳಲ್ಲಿ, ಅವರ ತನಿಖೆಯಲ್ಲಿ. ಕೃಷಿ ಭೂಮಿ ಆಗ್ಬೋದು, ನಿವೇಶನಗಳಾಗ್ಬೋದು, ಅವ್ರ ಹತ್ರ ಇರುವಂತ ಕ್ಯಾಶ್ ಆಗ್ಬೋದು, ಎಲ್ಲಾ ರೀತಿಯ ಒಂದು ಆಸ್ತಿಯನ್ನ ಕ್ರೋಢೀಕರಿಸಿದ್ರೆ ಒಟ್ಟು 2300 ಕೋಟಿಗೂ ಅಧಿಕ ಅಕ್ರಮ ಆಗಿದೆ. ಈ ಒಂದು ವೀರೇಂದ್ರ ಪಪ್ಪಿ ಅವರು ಈ ಬೆಟ್ಟಿಂಗ್ ಆಪ್ಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಪಾದನೆ ಮಾಡಿರುವಂತದ್ದು, ಅಕ್ರಮವಾಗಿ ಸಂಪಾದನೆ ಮಾಡಿರೋದು ಅನ್ನುವಂಥದ್ದನ್ನ ಇಡಿ ಹೇಳ್ತಾ ಇರೋದು. ಒಟ್ಟು ಎಲ್ಲಾ ಅಂಶಗಳನ್ನ ನೋಡಿದ್ರೆ ಇನ್ನು ವೀರೇಂದ್ರ ಪಪ್ಪಿ ಏನಿದೆ ಅವ್ರಿಗೆ ಜೈಲಿಂದ ಹೊರಗಡೆ ಬರುವಂತ ಸಾಧ್ಯತೆಗಳು ಕೂಡ, ಜೈಲೊಳಗಡೆನೆ ಇದ್ರು. ಈಗ ಮತ್ತೆ ಅವರ ಅಕ್ರಮ ಆಸ್ತಿಗಳನ್ನ ಪತ್ತೆ ಹಚ್ಚಿ ಅವುಗಳ ವಿತ್ ಡಾಕ್ಯುಮೆಂಟ್ ಸಮೇತ ಸೀಸ್ ಮಾಡ್ಕೊಳ್ತಾ ಇರೋಂಥದ್ದು ಇಡಿ ಅಧಿಕಾರಿಗಳು. ಹಾಗಾಗಿ ವೀರೇಂದ್ರ ಪಪ್ಪಿಗೆ ಈಗ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು ಕೈ ಶಾಸಕರಿಗೆ. ಸೊ ಅವರು ಇತ್ತೀಚೆಗೆ ಏನು ಜಾಮೀನು ಕೋರಿ ಅರ್ಜಿನೂ ಕೂಡ ಹಾಕೊಂಡಿದ್ರು, ಅದು ರಿಜೆಕ್ಟ್ ಕೂಡ ಆಗಿತ್ತು. ಹಾಗಾಗಿ ಒಂದ್ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಇವರ ಏನು ವೀರೇಂದ್ರ ಪಪ್ಪಿ ಅವರ ಕೇಸನ್ನ
ಸಂಪೂರ್ಣವಾಗಿ ಜಾಲಾಡ್ತಾ ಇರೋದು ಅವರ ಎಲ್ಲ ಆಸ್ತಿಪಾಸ್ತಿಗಳ ಮೂಲ ಹೇಗ್ ಬಂತು ಅನ್ನುವಂಥದ್ದು, ಅಂದ್ರೆ ಅದರಲ್ಲಿ ಸಕ್ರಮ ಎಷ್ಟಿದೆ ಅಕ್ರಮ ಎಷ್ಟಿದೆ ಅನ್ನುವಂಥದ್ದು. ಈಗ ಮತ್ತೆ 177 ಕೋಟಿಯಷ್ಟು ಆಸ್ತಿಯನ್ನ ಜಪ್ತಿ ಮಾಡ್ಕೊಂಡಿರೋದ್ರಿಂದಾಗಿ ಒಟ್ಟು 320 ಕೋಟಿಯಷ್ಟು ಆಸ್ತಿಯನ್ನ ಜಪ್ತಿ ಮಾಡ್ಕೊಂಡಂಗಾಗಿದೆ. ಅಂದ್ರೆ 2500 ಕೋಟಿಗೂ ಅಧಿಕ ಆಸ್ತಿ ಏನು ಸಂಪಾದನೆ ಮಾಡಿ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಇದೀಗ ಕೇವಲ 320 ಕೋಟಿಯಷ್ಟು ಆಸ್ತಿಯನ್ನಷ್ಟೇ ಜಪ್ತಿಗೆ ತೋರಿಸ್ಕೊಂಡಿರುವಂತದ್ದು. ಆದ್ರೆ ಮತ್ತಿನ್ನಷ್ಟು ಇದರಲ್ಲಿ ತನಿಖೆ ಮುಂದುವರಿತಾ ಹೋದ್ರೆ ಅವರ ಬೇನಾಮಿ ಆಸ್ತಿಯ, ಅವರ ಬೆಟ್ಟಿಂಗ್ ಆಪ್ಗಳ ಮೂಲಕ ಸಂಪಾದನೆ ಮಾಡಿರೋ ಆಸ್ತಿಯ ವಿಚಾರಗಳನ್ನ ಮತ್ತಷ್ಟು ಈ ಆಸ್ತಿಗಳು ಜಪ್ತಿಯಾಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇಂಚರ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.